ಹೆಂಗ್ ವರ್ಕ್ ಆಗುತ್ತೆ ಇದು ಚುನಾವಣೆ? ನೋಡಿ, ರಾಜಕಾರಣದಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಯಾವುದು ಕೂಡ ಬದುರುಕೋಟೆ ಆಗಿರ್ತಕ್ಕಂಥದ್ದಲ್ಲ. ನಿಮ್ಮ ನಡೆಗಳು, ನಿಮ್ಮ ನುಡಿಗಳು ಯಾವ ರೀತಿ ಇರುತ್ತೆ ಆ ರೀತಿ ಜನಸಾಮಾನ್ಯರು, ಪ್ರಬುದ್ಧರು ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಅಂತದಕ್ಕೆ ಒಂದು ಸಿಸ್ಟಮ್ ಒಂದು ಹಕ್ಕು ಕೊಟ್ಟಿದ್ದಾರೆ. ಹಾಗಾಗಿ ಇದು ಭಾಳ ವರ್ಷಗಳ ಕಾಲ ನಾವು ಆಡ್ದಂಗೆ, ನಾವು ಹೇಳ್ದಂಗೆ, ನಾವು ಯಾರಿಗೆ ಬೇಕಾದ್ರೂ ಧಮಕಿ ಹಾಕೊಂಡು ನಮ್ಮ ಪಕ್ಷದವ್ರಿಗೆ ಹೆಂಗೆ ಬೇಕಾದ್ರೂ ಬೆದರಿಸ್ಕೊಂಡು ಇರ್ತೀವಿ ಅಂತಕ್ಕಂಥದ್ದಾದರೆ ಭಾಳ ದಿನ ನಡೆಯೋದಿಲ್ಲ. ಬಹುಶಃ ಮಂಜಣ್ಣ ಅವ್ರನ್ನೆಲ್ಲ ನೋಡಿದ್ದಾರೆ. ಇವತ್ತು ಯಾವ ರೀತಿ ಮಂಜಣ್ಣ ಅವರು ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಘೋಷಣೆ ಆದ ದಿನದಿಂದನೂ ರಾಮನಗರ ಜಿಲ್ಲೆನಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಒಬ್ಬರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಪದ ಬಳಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಹೆಂಗ್ ವರ್ಕ್ ಆಗುತ್ತೆ ಇದು ಚುನಾವಣೆ? ನೋಡಿ, ರಾಜಕಾರಣದಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಯಾವುದು ಕೂಡ ಬದುರುಕೋಟೆ ಆಗಿರ್ತಕ್ಕಂಥದ್ದಲ್ಲ. ನಿಮ್ಮ ನಡೆಗಳು, ನಿಮ್ಮ ನುಡಿಗಳು ಯಾವ ರೀತಿ ಇರುತ್ತೆ ಆ ರೀತಿ ಜನಸಾಮಾನ್ಯರು, ಪ್ರಬುದ್ಧರು ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಅಂತದಕ್ಕೆ ಒಂದು ಸಿಸ್ಟಮ್ ಒಂದು ಹಕ್ಕು ಕೊಟ್ಟಿದ್ದಾರೆ. ಹಾಗಾಗಿ ಇದು ಭಾಳ ವರ್ಷಗಳ ಕಾಲ ನಾವು ಆಡ್ದಂಗೆ, ನಾವು ಹೇಳ್ದಂಗೆ, ನಾವು ಯಾರಿಗೆ ಬೇಕಾದ್ರೂ ಧಮಕಿ ಹಾಕೊಂಡು ನಮ್ಮ ಪಕ್ಷದವ್ರಿಗೆ ಹೆಂಗೆ ಬೇಕಾದ್ರೂ ಬೆದರಿಸ್ಕೊಂಡು ಇರ್ತೀವಿ ಅಂತಕ್ಕಂಥದ್ದಾದರೆ ಭಾಳ ದಿನ ನಡೆಯೋದಿಲ್ಲ. ಬಹುಶಃ ಮಂಜಣ್ಣ ಅವ್ರನ್ನೆಲ್ಲ ನೋಡಿದ್ದಾರೆ. ಇವತ್ತು ಯಾವ ರೀತಿ ಮಂಜಣ್ಣ ಅವರು ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಘೋಷಣೆ ಆದ ದಿನದಿಂದನೂ ರಾಮನಗರ ಜಿಲ್ಲೆನಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಒಬ್ಬರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಪದ ಬಳಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಹೆಂಗ್ ವರ್ಕ್ ಆಗುತ್ತೆ ಇದು ಚುನಾವಣೆ? ನೋಡಿ, ರಾಜಕಾರಣದಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಯಾವುದು ಕೂಡ ಬದುರುಕೋಟೆ ಆಗಿರ್ತಕ್ಕಂಥದ್ದಲ್ಲ. ನಿಮ್ಮ ನಡೆಗಳು, ನಿಮ್ಮ ನುಡಿಗಳು ಯಾವ ರೀತಿ ಇರುತ್ತೆ ಆ ರೀತಿ ಜನಸಾಮಾನ್ಯರು, ಪ್ರಬುದ್ಧರು ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಅಂತದಕ್ಕೆ ಒಂದು ಸಿಸ್ಟಮ್ ಒಂದು ಹಕ್ಕು ಕೊಟ್ಟಿದ್ದಾರೆ. ಹಾಗಾಗಿ ಇದು ಭಾಳ ವರ್ಷಗಳ ಕಾಲ ನಾವು ಆಡ್ದಂಗೆ, ನಾವು ಹೇಳ್ದಂಗೆ, ನಾವು ಯಾರಿಗೆ ಬೇಕಾದ್ರೂ ಧಮಕಿ ಹಾಕೊಂಡು ನಮ್ಮ ಪಕ್ಷದವ್ರಿಗೆ ಹೆಂಗೆ ಬೇಕಾದ್ರೂ ಬೆದರಿಸ್ಕೊಂಡು ಇರ್ತೀವಿ ಅಂತಕ್ಕಂಥದ್ದಾದರೆ ಭಾಳ ದಿನ ನಡೆಯೋದಿಲ್ಲ. ಬಹುಶಃ ಮಂಜಣ್ಣ ಅವ್ರನ್ನೆಲ್ಲ ನೋಡಿದ್ದಾರೆ. ಇವತ್ತು ಯಾವ ರೀತಿ ಮಂಜಣ್ಣ ಅವರು ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಘೋಷಣೆ ಆದ ದಿನದಿಂದನೂ ರಾಮನಗರ ಜಿಲ್ಲೆನಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಒಬ್ಬರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಪದ ಬಳಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ.